ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಶಾಲೆಯಲ್ಲಿ ಪಾಠ ಮಾಡೋದಕ್ಕೆ ಮಕ್ಕಳಿದ್ದಾರೆ, ಆದ್ರೆ ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ, ಕೂತ್ಕೊಳ್ಳೋಕೆ ಕೊಠಡಿಗಳಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿದ್ರು ಕೂಡ ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ, ಕ್ಲಾಸ್ ರೂಮೇ ಇಲ್ಲ. ಬರೋಬ್ಬರಿ 110 ಮಕ್ಕಳಿರುವಂತ ಹರವದಿಯ ಶಾಲೆ ಇದು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹರವದಿಯ ಈ ಗ್ರಾಮದಲ್ಲಿರುವಂತ ಶಾಲೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರವದಿಯಲ್ಲಿ ಅಹೋಗತಿ ಆಗ್ತಿದೆ. 110 ಮಕ್ಕಳಿದ್ದಾರಂತೆ ಸರ್ಕಾರಿ ಶಾಲೆಯಲ್ಲಿ. ಖುಷಿ ಪಡಬೇಕು. ಸರ್ಕಾರಿ ಶಾಲೆಯಲ್ಲಿ ಬೆರಳೆಣಿಕೆಯ ಮಕ್ಕಳಿರುವಂತಹ ಪರಿಸ್ಥಿತಿಯಲ್ಲಿ, ಶಾಲೆಗಳು ಮುಚ್ಚೋಗ್ತಿರುವಂತ ಪರಿಸ್ಥಿತಿಯಲ್ಲಿ 110 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಶಾಲೆ ಇದು. ದೃಶ್ಯದಲ್ಲಿ ಗಮನಿಸ್ತಿದೀವಲ್ಲ, ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 8ನೇ ತರಗತಿವರೆಗೂ ಇರುವಂತಹ ಈ ಶಾಲೆ ಇದು. ಹೈಸ್ಕೂಲ್ವರೆಗೂ ಇದೆ. 1ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೂ ಮಕ್ಕಳಿಗೆ ಒಂದೇ ರೂಮ್ ಅಂತೆ. 4ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೂ ಕೂಡ ಒಂದೇ ರೂಮು. 6ರಿಂದ 7ನೇ ತರಗತಿ 2 ಕ್ಲಾಸ್ ಮಕ್ಕಳನ್ನ ಒಂದೇ ಕೋಣೆಯಲ್ಲಿ ಕೂರಿಸ್ಕೊಂತಾರೆ. ಆ ಕ್ಲಾಸ್ ರೂಮ್ಗಳ ಗತಿಗಳು ನೋಡಿ. 8ನೇ ತರಗತಿ ಮಕ್ಕಳಿಗೆ ಮಾತ್ರ ಒಂದು ಸಪರೇಟ್ ರೂಮ್ ಇದೆಯಂತೆ. ಆದರೆ ಶಾಕಿಂಗ್ ಏನು ಗೊತ್ತಾ, ಇಡೀ ಶಾಲೆಗಿರೋದೇ 2 ಟೀಚರ್ಸು, ಶಿಕ್ಷಕರಿಬ್ಬರೇ. ಒಬ್ಬರು ಪರ್ಮನೆಂಟ್ ಇರುವಂತ ವಿಶೇಷ ಚೇತನ ಶಿಕ್ಷಕರು, ಮತ್ತೊಬ್ಬರು ಗೆಸ್ಟ್ ಲೆಕ್ಚರ್ ಅಷ್ಟೇ. ಶಾಸಕರ ಊರಿನ ಪಕ್ಕದಲ್ಲೇ ಇರುವಂತಹ ಹರವದಿ ಶಾಲೆ. ಕೂಡ್ಲಿಗಿ ಕ್ಷೇತ್ರದ ಶಾಸಕ NT ಶ್ರೀನಿವಾಸ್ ಅವರೇ, ಎಲ್ಲಿದ್ದೀರಿ ನೀವು? ಏನು ಮಾಡ್ತಿದ್ದೀರಿ? ಗೆಸ್ಟ್ ಲೆಕ್ಚರ್ ಅನ್ನ ಮಂಜೂರು ಮಾಡೋದ್ರಲ್ಲೂ ಕೂಡ BEO ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಶಿಕ್ಷಣ ಅಧಿಕಾರಿಗಳಿಗೆ ಮಕ್ಕಳ ಹಾಜರಾತಿಗಳ ಬಗ್ಗೆ ಗೊತ್ತಿಲ್ವ? ಶಾಸಕರ ಪಕ್ಕದ ಊರಿನಲ್ಲಿ ಶಾಸಕ NT ಶ್ರೀನಿವಾಸ್ ಅವರೇ, ಕೊಠಡಿಗಳಿಲ್ಲದೆ ಮಕ್ಕಳು ಪರದಾಡ್ತಿದ್ದಾರೆ. ನಾವು ಕ್ಲಾಸ್ ರೂಮಲ್ಲಿ ಹೋಗ್ತೀವಿ ಅನ್ನೋದಕ್ಕೆ ಮಕ್ಕಳಿಗೆ ಕ್ಲಾಸ್ ರೂಮ್ ಇಲ್ಲ, ಸರಿಯಾಗಿ ತರಗತಿಗಳಿಲ್ಲ. ಶಾಸಕರು ಮನೆಯ ಊರ ಪಕ್ಕದಲ್ಲೇ ಇದೆಯಂತೆ ಶಾಲೆ. ಶ್ರೀನಿವಾಸ್ ಅವರ ಕ್ಷೇತ್ರ ಇದು. ಕ್ಲಾಸ್ ರೂಮ್ ಇಲ್ಲದಂತ ಶಾಲೆ ಇದು. ಎಂಥ ಸಾಧನೆ ನೋಡಿ. ಕೆಲವು ದಿನಗಳಲ್ಲಿ ಸರ್ಕಾರಿ ಶಾಲೆ ಹಿಂಗೆ ಆಗ್ಬಿಟ್ರೆ ಕ್ಲೋಸ್ ಆಗ್ಬಿಡುತ್ತೆ. ಅಧಿಕಾರಿಗಳು, ಶಾಸಕರು ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಗಾಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಲೇಶ್ ಬೇಬೂರ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್, ಹರವದಿ ಶಾಲೆಯಲ್ಲಿ 110 ಮಕ್ಕಳಿದ್ದಾರಂತೆ, ಕೊಠಡಿಗಳಿಲ್ಲ, ಶಿಕ್ಷಕರಿಲ್ಲ. ಸರ್, ನಿಮ್ ಗಮನಕ್ಕೆ ಬಂದಿದೆಯಾ? ಏನ್ ಸಮಸ್ಯೆ ಸರ್ ಇಲ್ಲಿ? ಸರ್, ಅಲ್ಲಿ ಕೊಠಡಿಗಳಿದೆ. ಅದೇ ಟೀಚರ್ಸ್ದು ನನ್ಗೆ ಅದೇ ಒಬ್ಬರಿಗೆ ಬಡ್ತಿ ಕೊಟ್ಟಿದೆ, ಇನ್ನೊಂದು ಗೆಸ್ಟ್ ಟೀಚರ್ ಕೊಟ್ಟಿದೀವಿ. ಬಟ್ ನನ್ಗೆ ಅಲ್ಲಿ ಟೀಚರ್ಸ್ ಕೊಡ್ತಿದೆ ಅಂತ ನನ್ ಗಮನಕ್ಕೆ ಬರಲಿಲ್ಲ. ಇವತ್ತು ಹೇಳಿದ್ದಾರೆ, ಸೊ ಬೆಳಿಗ್ಗೆನೇ ವಿಸಿಟ್ ಮಾಡ್ತೀನಿ ಸರ್. ಇಮಿಡಿಯೇಟ್ ಆಗಿ ಕೊಡ್ತೀವಿ ಸರ್. ಅಂದ್ರೆ ಇಷ್ಟು ಸಮಯ ಅಂದ್ರೆ 110 ಮಕ್ಕಳಿಗೆ 2 ಶಿಕ್ಷಕರು ಅಂತಂದ್ರೆ ಹೆಂಗೆ ಸರ್ ಇದು? ಅಲ್ಲ, ಅದೇ ಈಗ ಒಬ್ಬರಿಗೆ ನಾವು ಅಲ್ಲಿಂದ ಬಡ್ತಿ ಕೊಟ್ಟಿದೆ, ಅವ್ರು ರಿಲೀವ್ ಆಗಿದ್ದಾರೆ ಅಂತೆ. ಸೊ ಹಂಗಾಗಿ ಟೀಚರ್ ಸಮಸ್ಯೆ ಆಗಿರ್ಬೋದು. ನಾನು ಇಮಿಡಿಯೇಟ್ ಆಗಿ ಭೇಟಿ ಕೊಟ್ಟು ಏನಿದೆ ವಾಸ್ತವಾಂಶ ಸರಿಪಡಿಸ್ತೀನಿ. ಸರ್, ನಿಮ್ ಗಮನಕ್ಕೆ ಈ ವಿಚಾರ ಯಾವಾಗ ಬಂತು ಅಂತ ಸರ್? ಯಾಕಂತಂದ್ರೆ ಮಧ್ಯಾಹ್ನ ಸರ್. ಹಾ ಸರ್. ಸರ್, ಈಗ ಮಧ್ಯಾಹ್ನ ಬಂದಿದೆ ನನ್ನ ಗಮನಕ್ಕೆ. ಬೆಳಿಗ್ಗೆನೆ ಅಟೆಂಡ್ ಮಾಡ್ತೀನಿ. ನೀವು ಇದಾದ್ಮೇಲೆ ಎಲ್ಲಾದ್ರೂ ಶಾಲೆಗೆ ಭೇಟಿ ಕೊಡೋದಕ್ಕೆ ಅಥವಾ ಅಲ್ಲಿನ ಮುಖ್ಯ ಶಿಕ್ಷಕರನ್ನ ಕರೆಸಿ ಮಾತನಾಡಿಸೋದು ಇದೇನಾದ್ರೂ ಆಯ್ತಂತ ಇಮಿಡಿಯೇಟ್ ಆಗಿ? ಇಲ್ಲ, ನಾನು ಅವ್ರ CRP ಜೊತೆ ಮಾತಾಡಿದ್ದೀನಿ. ಬೆಳಿಗ್ಗೆನೆ ಹೋಗೋಣ, ಅಲ್ಲಿ ಏನಾಯ್ತು ಅಂದ್ರೆ ಸಮಸ್ಯೆ ಬಗೆಹರಿಸ್ತೀನಿ ಅಂತ. ಸರ್, ಅಂದ್ರೆ ಬಹಳ ಶಾಕಿಂಗ್ ಅನ್ಸಿತ್ತು ಸರ್. ಈಗ 8ನೇ ಕ್ಲಾಸ್ ವರೆಗೂ ಇದೆ. ಈ ಇಷ್ಟು ಜನ ಶಿಕ್ಷಕರಲ್ಲಿ ಬೇರೆ ಮಕ್ಕಳಿಗೆ ಏನ್ ಮಾಡೋದು? ಈಗ ಒಂದ್ ಕ್ಲಾಸ್ ರೂಮಿಗೆ 2 ಟೀಚರ್ ಎಲ್ಲಾದ್ರೂ ಎಂಗೇಜ್ ಆದ್ರಂತಂದ್ರೆ ಈ ಕೊಠಡಿಗಳ ಕತೆ ಏನು? ಒಂದೇ ಕ್ಲಾಸ್ ರೂಮಲ್ಲಿ 2 ಮಕ್ಕಳನ್ನೆಲ್ಲ ಹಾಕೊಂತಿದ್ದಾರೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ಒಂದು ಕ್ಲಾಸ್ ರೂಮು. ಹೆಂಗ್ ಸರ್ ಈ ಸಿಸ್ಟಮ್? ನೀವೇ ಹೇಳಿ ಸರ್. ಸರ್, ಅಲ್ಲಿ ಒಬ್ರು ಮಾತ್ರ ಹೋಗಿದಾರ, ಟೀಚರ್ಸ್ ಇಲ್ಲ ಅಂತಲ್ಲ ಸರ್. ಸರ್, ಹಿಂಗಾಗ್ಬಿಟ್ರೆ ಹೆಂಗೆ ಸರ್ ಅಂತ? ಅಷ್ಟು ಮಕ್ಕಳು ಅವ್ರು ಹೋಗಿರೋದಕ್ಕೆ ನಾವು ಗೆಸ್ಟ್ ಟೀಚರ್ ಕೊಟ್ಟಿದೀವಿ ಸರ್. ಅಲ್ಲಿ 2 ಟೀಚರ್ಸ್ ಅಂತ ಎಲ್ಲಿ ಸರ್ ಅದು? ಬಟ್ ಆದ್ರೂ ಕೂಡ 110 ಮಕ್ಕಳಿಗೆ 2 ಶಿಕ್ಷಕರು, ಈಗ ಮತ್ತೊಂದು ಗೆಸ್ಟ್ ಲೆಕ್ಚರ್ ಕೊಟ್ರೆ ಹೆಂಗಿದು ಬ್ಯಾಲೆನ್ಸ್ ಮಾಡಕ್ಕಾಗತ್ತಂತ? ಇಲ್ಲ ಸರ್, ನಾನು ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿ ನಾನು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸರ್, ಯಾವಾಗ ಆಗ್ತೀರಿ? ಯಾವಾಗ ವಿಸಿಟ್ ಮಾಡ್ತೀರಾ? ನೀವೇ ಬೆಳಿಗ್ಗೆ ಸರ್. ನಾಳೆ ಬೆಳಿಗ್ಗೆ ವಿಸಿಟ್ ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ನಾವು ಇದನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ. ನಿಮ್ಮಿಂದ ಈ ಕೆಲಸ ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಥ್ಯಾಂಕ್ ಯು ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ